166 ಮಿಲಿಯನ್ ಇಯರ್ಸ್ ಮುಂಚೆ ಮೋನೋಟ್ರಿಮ್ಸ್ ಬೇರೆ ಅನಿಮಲ್ಸ್ಗಿಂತ ಡಿಫ್ರೆಂಟ್ ಆಯಿತು. ಆಮೇಲೆ 125 ಮಿಲಿಯನ್ ಇಯರ್ಸ್ ಮುಂಚೆ ಮಾರ್ಸುಪಿಯಲ್ಸ್ ಆ್ಯಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡೆವಲಪ್ ಆಯಿತು. ಆ ಟೈಮಲ್ಲಿ ಸೌತ್ ಅಮೆರಿಕಾ, ಅಂಟಾರ್ಟಿಕಾ ಆ್ಯಂಡ್ ಆಸ್ಟ್ರೇಲಿಯಾ ಕಾಂಟಿನೆಂಟ್ಸ್ ಕನೆಕ್ಟೆಡ್ ಆಗಿತ್ತು. ಸೊ ಮಾರ್ಸುಪಿಯಲ್ಸ್ ಇವಾಲ್ವ್ ಆಗುವಾಗ ಅದು ಈ 3 ಕಾಂಟಿನೆಂಟ್ಸಲ್ಲಿ ಸ್ಪ್ರೆಡ್ ಆಯಿತು. ಆ ಟೈಮಲ್ಲಿ ಅಂಟಾರ್ಟಿಕಾದಲ್ಲಿ ಐಸ್ ಇರಲಿಲ್ಲ, ಅದರಲ್ಲಿ ಫಾರೆಸ್ಟ್ ಕೂಡ ಇತ್ತು. ಸೊ ಯಾವಾಗ ಆ ಕಾಂಟಿನೆಂಟ್ ಸಪ್ರೇಟ್ ಆಯಿತು, ಮಾರ್ಸುಪಿಯಲ್ಸ್ನ ಈ 3 ಕಾಂಟಿನೆಂಟ್ಸಲ್ಲಿ ಮಾತ್ರ ನೋಡ್ಬೋದಿತ್ತು. ಆದರೆ ಮೋಸ್ಟ್ ಆಫ್ ದ ಮಾರ್ಸುಪಿಯಲ್ಸ್ ಆಸ್ಟ್ರೇಲಿಯಾದಲ್ಲಿ ಇದೆ. ಸೌತ್ ಅಮೆರಿಕಾದಲ್ಲಿ ಫಿಟ್ ಆಗೋಕೆ ಅದಕ್ಕೆ ಬೇರೆ ಮ್ಯಾಮಲ್ಸ್ ಜೊತೆ ಕಾಂಪೀಟ್ ಮಾಡೋ ಕೇಪಬಿಲಿಟಿ ಇರಲಿಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ಇದು ಬೇರೆ ಮ್ಯಾಮಲ್ಸ್ ಇಂದ ಕಾಂಪಿಟೇಷನ್ ಫೇಸ್ ಮಾಡಿಲ್ಲ. ಅದಕ್ಕೆ ನಾವು ಕೋಲಾಸ್ ಅಂಡ್ ಕಾಂಗರೋಸ್ ತರ ಅನಿಮಲ್ಸ್ನ ಓನ್ಲಿ ಆಸ್ಟ್ರೇಲಿಯಾದಲ್ಲಿ ನೋಡೋಕ್ಕಾಗೋದು. ಪ್ಲಾಸೆಂಟಲ್ ಮ್ಯಾಮಲ್ದು ಓಲ್ಡೆಸ್ಟ್ ಫಾಸಿಲ್ ನಾರ್ತ್ ಈಸ್ಟ್ ಚೈನಾದಲ್ಲಿ ಕಂಡಿಡಿದ್ರು. 125 ಮಿಲಿಯನ್ ಇಯರ್ಸ್ ಮುಂಚೆ ಇದ್ದಿದ್ದು. ಈ ಅನಿಮಲ್ ಹೆಸರು ಇಯೋಮಯ್ಯ. ಹಾಗೆ 2013 ಸ್ಟಡಿಯಲ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿ ಹೇಳಿದ್ದೇನೆಂದರೆ, ನಾವು ಈ ಅನಿಮಲ್ಗೆ ನಾವು ಇವಾಗ ನೋಡ್ತಿರೋ ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿರೋ ಫ್ಯೂಚರ್ಸ್ ಎಲ್ಲ ಇಲ್ಲ ಅಂತ. ಫಸ್ಟ್ ಪ್ಲೆಸೆಂಟಲ್ ಮ್ಯಾಮಲ್ನ ಫೈಂಡ್ ಮಾಡಿದ್ದು 65 ಮಿಲಿಯನ್ ಇಯರ್ಸ್ ಮುಂಚೆ ಅಂತ ಹೇಳಿದ್ರು. ಆ್ಯಂಡ್ ಆ ಅನಿಮಲ್ ನೋಡೋಕೆ ಈ ಥರ ಇತ್ತು, ನೋಡೋಕೆ ಇಲ್ಲಿ ಥರಾನೇ ಇತ್ತು. ನಾವು ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಟೈಮ್ ಲೈನ್ಗೆ ಬರ್ತಿದ್ದೀವಿ. ಯಾಕಂದರೆ ಈ ಟೈಮಲ್ಲಿ ಆಲ್ರೆಡಿ ಡೈನೋಸರ್ಸ್ ಎಲ್ಲ ಎಕ್ಸ್ಟಿಂಕ್ಟ್ ಆಗಿತ್ತು. ಆಸ್ಟ್ರಾಯ್ಡ್ಸ್ ಎಲ್ಲ ಡೈನೋಸರ್ಸ್ನ ಸಾಯಿಸ್ತು. ಆದರೆ ಇದರ ಅರ್ಥ ಮ್ಯಾಮಲ್ಸ್ ಎಲ್ಲ ಅದನ್ನ ಡಾಮಿನೇಟ್ ಮಾಡೋಕೆ ಚಾನ್ಸ್ ಸಿಕ್ತು ಅಂತ. ಅರ್ತ್ ಎಕೋಸಿಸ್ಟಮಲ್ಲಿ ತುಂಬ ಖಾಲಿ ಸ್ಪಾಟ್ಸ್ ಇತ್ತು, ಅಲ್ಲೇ ಮ್ಯಾಮಲ್ಸ್ ಎಲ್ಲ ಫಿಟ್ ಆಗ್ತಿತ್ತು. ಸೈನ್ಸ್ ಜರ್ನಲಲ್ಲಿ ಪಬ್ಲಿಷ್ ಆಗಿರೋ ಒಂದು ಸ್ಟಡಿ ಏನು ಹೇಳ್ತಿದೆ ಅಂದರೆ, ಡೈನೋಸರ್ಸ್ ಎಲ್ಲ ಎಕ್ಸ್ಟಿಂಕ್ಟ್ ಆದಮೇಲೆ ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿ ಡೈವರ್ಸಿಟಿ ಕಾಣಿಸ್ಕೊಳ್ತು ಅಂತ. ಇದೇನಾದರೂ ಆಗಿಲ್ಲ ಅಂದರೆ ನಾವು ಪ್ಲೆಸೆಂಟಲ್ ಮ್ಯಾಮಲ್ಸಲ್ಲಿ ಡೈವರ್ಸಿಟಿ ನೋಡೋಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಹ್ಯೂಮನ್ಸ್ ಕೂಡ ಎಕ್ಸಿಸ್ಟೇ ಆಗ್ತಿರ್ಲಿಲ್ಲ. ಇಂಡಿಯನ್ ಕಾಂಟಿನೆಂಟಲ್ ಪ್ಲೇಟ್ ಏಷ್ಯಾ ಜೊತೆ ಕೊಲೈಡ್ ಆಗಿದ್ದರಿಂದ ಹಿಮಾಲಯನ್ ಮೌಂಟೇನ್ಸ್ ಫಾರ್ಮ್ ಆಯಿತು. ಸೇಮ್ ಟೈಮಲ್ಲಿ ಪ್ಲೆಸೆಂಟಲ್ ಮ್ಯಾಮಲ್ಸ್ ಡಿಫ್ರೆಂಟ್ ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಯಿತು. ಅದರಲ್ಲಿ ಒಂದು ಬ್ರಾಂಚ್ ಅಂಗ್ಯುಲೇಟ್ಸ್ ಅಂತ. ಆ ಅನಿಮಲ್ಸ್ ಕಾಲ್ಗಳಲ್ಲಿ ಹೂಫ್ಸ್ ನೋಡ್ಬೋದು. ಕೌಸ್, ಬಫೆಲೋಸ್, ಪಿಗ್ಸ್, ಗೋಟ್ಸ್, ಕ್ಯಾಮಲ್ಸ್, ಡೀರ್ಸ್, ಹಿಪೋಪೊಟಮಸ್ ಇದೆಲ್ಲ ಈ ಕ್ಯಾಟಗರಿಗೆ ಸೇರುತ್ತೆ. ಈ ಬ್ರಾಂಚ್ ಸ್ವಲ್ಪ ಟೈಮ್ ಆದಮೇಲೆ ಈವೆನ್ ಟೋಡ್ ಆ್ಯಂಡ್ ಆಡ್ ಟೋಡ್ ಆಗಿ ಡಿವೈಡ್ ಆಯಿತು. ಆಡ್ ಟೋಡ್ ಅಂಗ್ಯುಲೇಟ್ಸ್ ಅಂದರೆ ಡಾಂಕೀಸ್, ಝೀಬ್ರಾಸ್, ಹಾರ್ಸಸ್ ಆ್ಯಂಡ್ ರೈನೋಸರ್ಸ್ ಬರುತ್ತೆ. ಮುಂಚೆ ಹೇಳಿರೋ ಎಕ್ಸಾಂಪಲ್ಸ್ ಎಲ್ಲ ಈವೆನ್ ಟೋಸ್ ಇರೋದು.